ಯುದ್ಧ ಅಂತ ಬಂದಾಗ ಸೈನಿಕರು ಲೆಕ್ಕ ಹಾಕ್ಬಾರ್ದಂತೆ, ಕಷ್ಟ ಅಂತ ಬಂದಾಗ ಜನಗಳು ಲೆಕ್ಕನೇ ಹಾಕಕ್ಕೆ ಹೋಗ್ಬೇಡ. 100 ಜನ 100 ಅಂತಿರ್ತಾರೆ ನಿನ್ನ ಬಗ್ಗೆ, ಬಟ್ ನೀನು ಮಾಡಬೇಕಾಗಿರೋದೇನು ಗೊತ್ತಾ? ಒನ್ ರೈಟ್ ಡಿಸಿಷನ್. ಅದೇನಂದ್ರೆ ನಾನು ಎವ್ರಿ ಡೇ 1% ನಾನು ಬೆಟರ್ ಆಗಲೇಬೇಕು. ನನ್ನ ಫ್ಯಾಮಿಲಿ ಸ್ಟ್ಯಾಂಡರ್ಡ್ಸ್ನೇ ಚೇಂಜ್ ಮಾಡ್ಬೇಕು ನಾನು. ದಿಸ್ ಇಸ್ ವಾಟ್ ಯು ನೀಡ್ ಟು ಫಿಕ್ಸ್ ಇನ್ ಯುವರ್ ಮೈಂಡ್. ನೀನು ಅಲ್ಲಿವರೆಗೂ ನಿನ್ನ ಕೆಲಸ ನಿಂದಾಗಿರಲಿ, ನಿನ್ನ ಗೋಲ್ ನಿಂದಾಗಿರಲಿ, ನಿನ್ನ ಗೆಲುವು ನಿಂದಾಗಿರಲಿ. ನಾನೊಂದೇ ಹೇಳೋದು ಮಚ್ಚ, ಸಮಾಜ ಏನು ಮಾಡ್ತಂದ್ರೆ ನೀನು ಕೆಳಗಡೆ ಬಿದ್ದಿದೀಯ ಅಂದ್ರೆ ಐಡೆಂಟಿಫೈ ಮಾಡಿ ಸೋಲು ಅನ್ನೋದನ್ನು ತೋರಿಸ್ತಾರೆ. ನಿನ್ನ ಕಷ್ಟನ ಯಾವನು ತೋರಿಸಲ್ಲ. ನೀನು ಎಷ್ಟು ನಿದ್ದೆಗಟ್ಟು, ನೀನು ಕೆಲವೊಂದ್ಸರಿ ಊಟ ಬಿಟ್ಟು ದುಡಿತಾ ಇರ್ತೀಯಲ್ಲ, ಯಾವನಾದ್ರೂ ಇದ್ರ ಬಗ್ಗೆ ಮಾತಾಡ್ತಾನ? ಯಾವನು ಮಾತಾಡಲ್ಲ. ಮಾತಾಡೋದು ಒಂದೇ, ಅವ್ನು ಸೋತ್ಬಿಟ್ಟ ನೋಡಂತ ನಗುತ್ತಾರೆ. ನಾನೊಂದೇ ಹೇಳೋದು ಮಚ್ಚ, ಇಂಥ ನನ್ನ ಮಕ್ಕಳಿಗೆ ಮಾರ್ಕ್ ಮಾಡ್ಕೊಂಡು ಇಟ್ಕೋ ವರ್ಡ್ಸ್ನ ಗುರ್ತಿಟ್ಕೊಂಡು ಎದುರಿಗೆದ್ರು ಹೊಡೆಯೋದಲ್ಲ, ನಿನ್ನ ಗೆಲುವಿನಿಂದ ಆನ್ಸರ್ ಕೊಡೋರಿಗೆ. ನಾನು ಎದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಮಚ್ಚ, ಅನ್ನೋರು ಜಗ್ಗಿ ಆಗ್ಬಿಟ್ಟಾರ ಜೀವನದಾಗ. ನಮಗೆ ಅಂತ ನನ್ನ ಮಕ್ಕಳಿಗೆಲ್ಲ ಉತ್ತರ ಕೊಡಬೇಕಾಗಿರೋದು ನಮ್ಮ ಸಕ್ಸಸ್ನ ಗೆದ್ದು ತೋರಿಸ್ಬೇಕು ನಾವು. ಆ್ಯಂಡ್ ಒನ್ ಮೋರ್ ಥಿಂಗ್, ಎಕ್ಸಾಮಲ್ಲಿ ಫೇಲ್ ಆಗಿದ್ದೀರಿ ಅಂತ ನಿಮ್ಮ ಇಂಟೆಲಿಜೆಂಟ್ ಕಡಿಮೆ ಆಗುತ್ತೆ ಅನ್ಕೋಬೇಡಿ. ಓಕೆ, ಚಾಪ್ಟ್ರೇ ಮುಗಿದಿದೆ ಅಂತ ಬುಕ್ಕೇ ಕ್ಲೋಸ್ ಆಗಿದೆ ಅನ್ಕೋಬೇಡಿ. ಸೆಕೆಂಡ್ ಚಾನ್ಸ್ ಅನ್ನೋದಿದೆ. ಹೆಂಗೆ ಬಿಲ್ಡ್ ಮಾಡ್ಬೇಕನ್ನೋದು ನೋಡಿ, ಹೆಂಗೆ ಬೆಟರ್ ವರ್ಷನ್ ಆಗ್ಬೇಕನ್ನೋದು ನೋಡಿ. ಜೀವನದಲ್ಲಿ ಚಾನ್ಸ್ ಅನ್ನೋದು ಸೆಕೆಂಡ್ ಚಾನ್ಸ್ ಬಂದೇ ಬರ್ತೈತಿ. ಒಂದೇ ಚಾನ್ಸಿಂದ ಜೀವನ ಮುಗೀತು ಅನ್ಕೋಬೇಡಿ. ಒಂದು ರಾಡ್ನ ಒಂದು ಶೇಪಿಗೆ ತರಬೇಕಂದ್ರೆ ಅದನ್ನು ಸುಟ್ಟು ಅದನ್ನು ಒಂದು ಗುಟ್ಟಿ ಹೊಡೆದು ಒಂದು ಶೇಪಿಗೆ ತಂದ್ರೇ ಅದು ಒಂದು ಚಂದವಾಗಿ ಕಾಣ್ತೈತಿ. ಹಂಗ ನಮ್ಮ ಜೀವನ ಕೂಡ, ಜೀವನದಲ್ಲಿ ಸೋಲು ಗೆಲುವು ಎಲ್ಲದನ್ನು ನೋಡಬೇಕು, ದುಃಖನೂ ನೋಡ್ಬೇಕು ನಾವು. ಅವಾಗೇ ನಾವು ಸಕ್ಸಸ್ನ, ಅದೇ ಡೈಮಂಡ್ನ ನೋಡೋದು ನಾವು. ಅಲ್ಲಿವರೆಗೂ ನಮ್ಮ ಕನ್ಸಿಸ್ಟೆನ್ಸಿ, ನಮ್ಮ ಸೈಲೆನ್ಸ್, ನಮ್ಮದು ಉತ್ತರ ಏನೇ ಆಗಿದ್ರು ಸಕ್ಸಸ್ ಆದಮೇಲೆ. ಒಡಿಯೋದು ಗಿಡೋದು ಅವೆಲ್ಲ ಬೇಡ. ನಮ್ಮ ಉತ್ತರ ಏನಿದ್ರು ಸಕ್ಸಸ್ ಆದಮೇಲೆ. ಅಲ್ಲಿವರೆಗೂ ನಾವೇನು ಮಾಡಬೇಕು? ನಮ್ಮ ಕೆಲಸ, ನಮ್ಮ ಪ್ರತಿದಿನ 1% ನಾನು ಬೆಟರ್ ಆಗಲೇಬೇಕಂತ ಮೈಂಡಲ್ಲಿ ಡಿಸೈಡ್ ಆಗಲೇಬೇಕು. ಇವತ್ತಿಂದನೇ ಅದಾಗು. ಇವತ್ತಿಂದನೇ ಹಂಗಾದರೆ ಅವತ್ತಿನ ದಿನ ನೀನು ನೆನೆಸ್ಕೋತೀಯ ಬೆಟರ್ ಆದಮೇಲೆ. ಈ ಜರ್ನಿಯಲ್ಲಿ ನನ್ನ ವಿಡಿಯೋ ಕಂಟಿನ್ಯೂ ಆಗಿ ಇದ್ದೇ ಇರ್ತೈತಿ. ನೀವು ನೋಡ್ಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ. ಡೆಫಿನೆಟ್ಲಿ ನನ್ನ ವಿಡಿಯೋ ನಿಮಗೆ ಬೆಟರ್ ವರ್ಷನ್ ಮಾಡಿಲ್ಲ ಅಂದ್ರೆ ಅವಾಗ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೈನಿಂಗ್ ಆಫ್ ಬೈ ಮನೋಜ್ ಪೇರ್ಮಿ.